Dear learners and my dear students, I am Mr. Manjubi, Assistant Professor of Commerce, Department of Collegiate and Technical Education. So we are discussing the paper entitled with Income Tax 1 of the Bachelor of Commerce, Kuvempu University. So in the last class, we have discussed regarding some of the basic concepts like, for example, assessment year, previous year, and SSC, income, person, and the casual incomes. So these are the basic concepts which we have discussed in the previous sessions. So ಈ ಸೆಷನ್ನಲ್ಲಿ ನಾವು ಇನ್ನೊಂದು ಬೇಸಿಕ್ ಕಾನ್ಸೆಪ್ಟ್ ಬಗ್ಗೆ ಡೀಟೇಲ್ ಆಗಿ ಸ್ಟಡಿ ಮಾಡೋಣ, ಓಕೆನಾ? ಸೊ ಹಿಯರ್ ಕಮ್ಸ್ ದ ಗ್ರಾಸ್ ಟೋಟಲ್ ಇನ್ಕಮ್. ಸೊ ಗ್ರಾಸ್ ಟೋಟಲ್ ಇನ್ಕಮ್ is also one kind of the basic concept. Gross total income. The gross total income, which is known as the gross taxable income also, we are going to discuss under section 14 of Income Tax Act of 1961. Now gross total income ಅನ್ನು section 14 ನಲ್ಲಿ ನಾವು ಡಿಸ್ಕಸ್ ಮಾಡ್ತೀವಿ. What do you mean by the gross total income? ಸೊ ನಾರ್ಮಲಿ ನಮಗೆ ಈ ಕ್ವಶನ್ನು ಬಂದೇ ಬರುತ್ತೆ ಅಲ್ವಾ? ಸರಿ, ಸೊ ಅಲ್ಲೇ ನಾವು ಬರ್ತಿದ್ದೀವಿ. ದಟ್ ಈಸ್ ದ ಟರ್ಮ್ ದ ಗ್ರಾಸ್ ಟೋಟಲ್ ಇನ್ಕಮ್ ಮೀನ್ಸ್ ದ ಅಗ್ರಿಗೇಟ್ ಆಫ್ ಅಸೆಸಬಲ್ ಇನ್ಕಮ್ಸ್ ಅಂಡರ್ ದ 5 ಹೆಡ್ಸ್. ಸೊ ಏನಂತ ಹೇಳ್ತಾ ಇದ್ದಾರೆ? ದ ಗ್ರಾಸ್ ಟೋಟಲ್ ಇನ್ಕಮ್ ಇಸ್ ದ ಟೋಟಲ್ ಸಮ್ ಆಫ್ ದ ಇನ್ಕಮ್ ವಿಚ್ ಕಮ್ಸ್ ಫ್ರಮ್ ದ 5 ಮೇಜರ್ ಹೆಡ್ ಆಫ್ ದ ಇನ್ಕಮ್ಸ್ ಅಲ್ವಾ? ಸೊ 5 ಮೇಜರ್ ಹೆಡ್ ಆಫ್ ಇನ್ಕಮ್ಸ್ ಅಂತ ಹೇಳಿ ಯಾವ್ದಾದ್ರು ಅಂದರೆ, ಫಸ್ಟ್ ಒನ್ ಇನ್ಕಮ್ ಫ್ರಮ್ ಸ್ಯಾಲರಿ ಆಗಿರ್ಬೋದು, ಸೆಕೆಂಡ್ ಒನ್ ಇನ್ಕಮ್ ಫ್ರಮ್ ಹೌಸ್ ಪ್ರಾಪರ್ಟಿ ಆಗಿರ್ಬೋದು, ಥರ್ಡ್ ಒನ್ ಇನ್ಕಮ್ ಫ್ರಮ್ ಬಿಸ್ನೆಸ್ ಆರ್ ಪ್ರೊಫೆಷನ್ ಆಗಿರ್ಬೋದು, and income from capital gains ಆಗಿರ್ಬೋದು, and the last one income from other sources ಆಗಿರ್ಬೋದು. ಈ ಅಗ್ರಿಗೇಟ್ ಇನ್ಕಮ್ ಅನ್ನು ನಾವು ಗ್ರಾಸ್ ಟೋಟಲ್ ಇನ್ಕಮ್ ಅಂತ ಹೇಳಿ ಹೇಳ್ಬೋದು, ಓಕೆನಾ? ಇನ್ ಅದರ್ ವರ್ಡ್ಸ್ ವಿ ಕ್ಯಾನ್ ಸೇ ದಟ್ the gross total income is an income which is computed in accordance with section 5 of the Income Tax Act of 1961 before making any deductions. ಸೊ ಏನಂತ ಹೇಳ್ತಿದ್ದಾರೆ? ಯಾವುದೇ ಡಿಡಕ್ಷನ್ಸನ್ನು ಮಾಡೋಕ್ಕಿಂತ ಮುಂಚೆ ಇನ್ಕಮ್ ಟ್ಯಾಕ್ಸ್ ಆ್ಯಕ್ಟ್ ಸೆಕ್ಷನ್ 5 ಪ್ರಕಾರ ನಾವು ಕ್ಯಾಲ್ಕುಲೇಟ್ ಮಾಡುವಂತಹ ಇನ್ಕಮ್ ಏನಿರುತ್ತೆ, ಡಿಡಕ್ಷನ್ಸ್ ಅಂತೇಳಿ ಹೇಳಿದ್ರೆ ನಾವು ಕಮಿಂಗ್ ಸೆಷನ್ಸ್ಗಳಲ್ಲಿ ಡಿಸ್ಕಸ್ ಮಾಡ್ತೀವಿ. The deductions are the deductible amounts under section 80C to 80U ಅಂತಲೇ ಹೇಳ್ಬೋದು. ಸೊ 80C ಇಂದ 80U ತನಕ ಡಿಡಕ್ಟಿಬಲ್ ಆಗುವಂತಹ ಎಕ್ಸಮ್ಟೆಡ್ ಇನ್ಕಮ್ಸ್ ಇರುತ್ತೆ. ಎಕ್ಸಮ್ಟೆಡ್ ಅಂತ ಹೇಳೋಕ್ಕಾಗಲ್ಲ, ಬಟ್ ಡಿಡಕ್ಟಿಬಲ್ ಇನ್ಕಮ್ಸ್ ಅಂತಲೇ ಹೇಳ್ಬೋದು, ಅಥವಾ ಸೇವಿಂಗ್ಸ್ ಅಂತಲೇ ನಾವು ಅದನ್ನು ಹೇಳ್ಬೋದು. ಸೊ ಅದನ್ನು ಡಿಡಕ್ಟ್ ಮಾಡೋಕ್ಕಿಂತ ಮುಂಚೆ ಬರುವಂತಹ ಏನು ಅಮೌಂಟ್ ಏನಿರುತ್ತೆ ಅದನ್ನು ನಾವು ಗ್ರಾಸ್ ಟೋಟಲ್ ಇನ್ಕಮ್ ಅಂತಲೇ ಹೇಳ್ಬೋದು. ಸೊ ಹಿಯರ್ the combination income from salary, income from house property, profit and gain from business or profession, income from capital gains and income from other sources. ಈ 5 ಮೇಜರ್ ಹೆಡ್ ಆಫ್ ಇನ್ಕಮ್ ಇಂದ ಬರುವಂತಹ ಅಗ್ರಿಗೇಟ್ ಅಮೌಂಟ್ ಏನಿರುತ್ತೆ ಅದನ್ನು ನಾವು ಗ್ರಾಸ್ ಟೋಟಲ್ ಇನ್ಕಮ್ ಅಂತಲೇ ಹೇಳ್ಬೋದು. ಸೊ ಇನ್ ದಿಸ್ ಸೆಷನ್ only one topic is enough. So hope that you have understood the concept. So I'm going to end up here. Thank you.